ಆ, ಗುರುಗಳೇ, ಅಂದ್ರೆ ಈ ಒಂದು ಪ್ರೀತಿ ರಾಯರ ಮೇಲೆ ಅಂದ್ರೆ ಇಷ್ಟನೇ ವರ್ಷದಲ್ಲಿ ನನಗೆ ಸ್ಟಾರ್ಟ್ ಆಗಿದ್ದು ಅಂತಂದಾಗ ಅದು ಯಾವಾಗಿಂದ ಅಂತ. ನಾನು ಉಡುಪಿಯ ರಥಬೀದಿಯನ್ನು ಸುತ್ತುತ್ತಾ ಇದ್ದೆ ಅಂತ ಹ್ಮ್. ಹೇಳಿದ್ನಲ್ಲ. ಅಲ್ಲಿ ಆ, ನಾನು ಧಾರ್ಮಿಕ ಪರಂಪರೆ ಇರುವ ಮನೆತನದವನಲ್ಲ. ಹ್ಮ್. ವೆರಿ ಕ್ಲಿಯರ್. ನಮ್ಮದು ಕೃಷಿ ಕುಟುಂಬ. ಹ್ಮ್. ಆ, ಬ್ರಾಹ್ಮಣ್ಯದ ಬದುಕು ಲೆಕ್ಕಾಚಾರದ ಬ್ರಾಹ್ಮಣ್ಯ ಅಂತಂದರೆ ತುಂಬ ಮಡಿವಂತಿಕೆಗಳು ಇದೆಲ್ಲ ಏನು ಅಂಥದ್ದೇನಿಲ್ಲ. ಒಂದು ಮನೆ, ಬ್ರಾಹ್ಮಣನ ಮನೆ ನಾರ್ಮಲ್ ಆಗಿ, ಐ ಥಿಂಕ್ ಯು ನೋ, ನಿಮ್ಮ ಮಲೆನಾಡು, ಹ್ಮ್. ಆ, ನಮ್ಮ ಕರಾವಳಿ ಇಲ್ಲೆಲ್ಲ ಹೇಗೆ ಅಂತಂದರೆ ಬದುಕು ಅಲ್ಲಿ, ನಮ್ಮ ಬದುಕು ಕೃಷಿಯ ಜೊತೆಗೆ, ಹೌದು. ನಾವು ಎಲ್ಲರ ಜೊತೆಗಿರುವಂತಹ ಒಂದು ವ್ಯವಸ್ಥೆ. ಹ್ಮ್. ನನ್ನನ್ನು, ನಾನು ಧಾರ್ಮಿಕ ಅಧ್ಯಯನಗಳನ್ನು ಮಾಡಿದರೂ ಕೂಡ ನನ್ನನ್ನು ಯಾರು ಧಾರ್ಮಿಕ ಪ್ರಕ್ರಿಯೆಗಳಿಗೆ ಕರಿಹೋರು ಯಾರಿಲ್ಲ. ಕಾರಣ ಏನು ಹ್ಮ್. ಗೊತ್ತಾ? ನಾನು ಆ ಮನೆತನದಿಂದ ಬಂದವಲ್ಲ. ಓಕೆ. ಸೊ ಅಲ್ಲಿ ಆಗ ನನಗೆ ಆ ಕೆಲಸ ಮಾಡಬೇಕು ಅಂತ ಒಂದು ಭಾಗದಲ್ಲಿ ಮನಸ್ಸಿದೆ, ಆದರೆ ಕೆಲಸ ಮಾಡ್ಲಿಕ್ಕೆ ಬೇಕಾದಂಥ ವೇದಿಕೆಗಳಿಲ್ಲ, ಕರೆಯೋರಿಲ್ಲ. ಸೊ ಏನು ಮಾಡೋದು? ಸುಮ್ಮನೆ ಎಲ್ಲೋ ವಾರವೋ 10 ದಿವಸಕ್ಕೋ 1 2 3 4 ಕೆಲಸಗಳಿಗೆ ಹೋಗ್ತಿದ್ದೆ. ಅದಾದ ಮೇಲೆ ಒಂದು ಮಾಮೂಲಿ ಕ್ರಿಕೆಟ್ ಆಟ. ಕ್ರಿಕೆಟ್. ಸರಿ, ಆ ಥರ ಟೈಮ್ ಆಗಲೇ ನನಗೆ ಈ ಗುರುಗಳು ಸಿಕ್ಕಿ ಮತ್ತೆ ಉನ್ನತ ಅಧ್ಯಯನಕ್ಕೆ ಆ ಸಂದರ್ಭದಲ್ಲಿ ರಥಬೀದಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಾನ ಉಂಟು ಉಡುಪಿಯ. ಐ ಥಿಂಕ್ ಅದು ಆಗಸ್ಟ್ ಮಾಸ, ಶ್ರಾವಣ ಮಾಸ. ಆ ಮಾಸದಲ್ಲಿ ರಾಯರ ಆರಾಧನೆ ಬರ್ತದೆ. ಆರಾಧನೆ ಬಂದಾಗ ಹೋಗೋದು ಪ್ರತಿನಿತ್ಯವೂ ಕೂಡ. ನನಗೇನು ಗೊತ್ತಿಲ್ಲ, ನಿಜವಾಗ್ಲೂ ರಾಯರು ಅದು ಇದೆಲ್ಲ ಏನು ಗೊತ್ತಿಲ್ಲ. ಹೋಗೋದು, ರಾಯರ ಮಠದಲ್ಲಿ ಕೂತ್ಕೊಳ್ಳೋದು, ರಾಯರ ಉತ್ಸವ ಅಲ್ವಾ, ಕೂತ್ಕೊಳ್ಳೋದು, ಬಾಯಿಗೆ ಬಂದ ಜಪ ಮಾಡೋದು. ನನಗೆ ಇಂಥದ್ದೇ ಜಪ ಮಾಡಬೇಕು ಆ ನಿಯಮವೂ ಕಮ್ಮಿ. ಗಾಯತ್ರಿ ಜಪ ಉಪನಯನ ಕಾಲದಲ್ಲಿ ತಂದೆಯಿಂದ ಉಪದೇಶ ಆಗಿದೆ, ಅದೊಂದು ಲಿಮಿಟ್ ಅಲ್ಲಿ ನಡೀತದೆ. ತುಂಬಾ ಆಚರಣೆಗಳಿಗೆ ಮನಸ್ಸು ಮಾಡುವವ ಅಥವಾ ಅದರಲ್ಲಿ ತೊಡಗಿಸಿಕೊಳ್ಳುವವ ಖಂಡಿತ ಅಲ್ಲ. 5 ನಿಮಿಷದ ಪ್ಯೂರ್ ಭಕ್ತಿಯನ್ನು ಪ್ರೆಸೆಂಟ್ ಮಾಡಬೇಕಷ್ಟೇ ನನ್ನ ತಲೆಯಲ್ಲಿರೋದು. ಮತ್ತೆ ಬದುಕಿನಲ್ಲಿ ನೈತಿಕತೆಯ ಹೆಜ್ಜೆ ಇಡ್ತಾ ಹೋಗೋದು, ಇದೇ ದೇವರ ಪೂಜೆ ಅಂತ ಹೇಳುವಂಥ ಒಂದಷ್ಟು ಮಾನಸಿಕತೆಯು ಕೂಡ ನನ್ನ ಹತ್ರ ಇದೆ. ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಏನೋ ಬಾಯಿಗೆ ಬಂದಷ್ಟು ಸ್ತೋತ್ರಗಳನ್ನು ಏನೋ ಒಂದು ಹೇಳೋದು, ಆಗ ಅಂದುಕೊಳ್ಳೋದು ಈ ಈವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾರಾದರೂ ಒಬ್ರು ಚೂರು ಹೇಳಿದ್ರು ಕೂಡ ನಾನೇನಾದರೂ ಕೆಲಸ ಮಾಡಬಹುದಲ್ಲ ಅಂತ ಹೇಳುವ ಫೀಲು. ಬಟ್ ಯಾರೂ ಕರೀಲಿಲ್ಲ, ನಾನು ಹೋಗಲೂ ಇಲ್ಲ ಅಂತ ಅಂದುಕೊಳ್ಳಿ. ಅಲ್ಲಿಂದ ನನಗೆ ಆ ಫೀಲು. ಅವರು ಅದಕ್ಕೇನು ಮಾಡಿದ್ರು, ಅಲ್ಲಿ ಕೆಲಸ ಕೊಡಲಿಲ್ಲ, ಸೀದಾ ಅಲ್ಲಿಂದ ನನ್ನನ್ನು ಕಳಿಸಿದ್ರು. ಎಲ್ಲಿಗೆ? ಭಾರತದ ಒಂದು ಮೂಲೆಗೆ ಕಳಿಸಿದ್ರು. ಅಲ್ಲಿ ಅವರ ಜಾಗಕ್ಕೇನೆ ಕರೆಸ್ಕೊಂಡ್ರು. ಇಲ್ಲಿಂದ ಕಳಿಸಿ ಅಲ್ಲಿ ಅವರ ಜಾಗಕ್ಕೆ ಕರೆಸ್ಕೊಂಡು ಅಲ್ಲಿಯೇ ಕೂರಿಸಿಕೊಂಡು ಅವರ ಕೆಲಸವನ್ನು ಆರಂಭ ಮಾಡಿದರು. ಅಲ್ಲಿ ಮಾತ್ರ ಪರಮಾದ್ಭುತ ಅನುಭವಗಳೆಲ್ಲ ಆಗಿದೆ. ಅಲ್ಲಿನ ಅನುಭವಗಳು ಹೇಳ್ತಾ ಹೋದರೆ ಅದು 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 ಮತ್ತೊಂದು ರೀತಿಯ ಅನುಭವಗಳು. ಬಹಳ ಇವತ್ತು ನೀವು ಕಾಣ್ತೀರಿ ದೇಶದ ಪಶ್ಚಿಮ ಬಂಗಾಳದ ಪರಿಸ್ಥಿತಿಗಳು ಹೇಗಿತ್ತು. ಅವತ್ತು ನಾವಿದ್ದ ಕಾಲಘಟ್ಟ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿಯೂ ಕೂಡ ಕಮ್ಯುನಿಸ್ಟರ ಆಡಳಿತ ಕಾಲಘಟ್ಟ. ಅಂಥದ್ರಲ್ಲಿ ಧಾರ್ಮಿಕತೆಯ ಜೀವನ, ಅಲ್ಲಿನ ಒಂದು ವ್ಯವಸ್ಥೆಗಳು, ಅದರ ಒಟ್ಟಿಗಿನ ಬದುಕು, ಮತ್ತು ಅಧ್ಯಯನ ವ್ಯವಸ್ಥೆ, ಧಾರ್ಮಿಕ ಅಧ್ಯಯನಕ್ಕೂ ಈ ಅಧ್ಯಯನಕ್ಕೆ ವಿರುದ್ಧವಾದಂತಹ ಮನಸ್ಥಿತಿಗಳಲ್ಲಿ ಈ ಥರದ್ದೆಲ್ಲ ಘಟನೆಗಳು ಅಲ್ಲಿ ಇದೆ. ನನಗೆ ಅಲ್ಲಿ ರಾಯರು ಗಟ್ಟಿಯಾದರು. ಅಲ್ಲಿಂದ ಮತ್ತೆ ರಾಯರು ಅಲ್ಲಿ ಇರಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ರು. ಆದರೆ ಇವ ನನ್ನ ಸೇವೆ ಮಾಡಿದವ, ಹಾಗಾಗಿ ಇವನಿಗೆ ನನ್ನ ಸಾನ್ನಿಧ್ಯ ಇಲ್ಲದೆ ಇರ್ಲಿಕ್ಕಾಗುವುದಿಲ್ಲ ಅಂತ ಹೇಳುವ ಕಾರಣದಿಂದ ಮತ್ತೆ ಊರಿಗೆ ಕಳಿಸಿ ಮತ್ತೆ ಬೆಂಗಳೂರಿಗೆ ಕರೆಸ್ಕೊಂಡು ಮತ್ತೆ ಅವರ ಸಾನ್ನಿಧ್ಯವನ್ನು ಅವರು ಕೊಟ್ಟಿದ್ದಾರೆ. ಇದು ರಾಯರು. ಅನುಭವಗಳನ್ನು ಮಾತ್ರ ನನಗೆ ಪದಗಳಿಂದ ಹೇಳೋದು ಬಹಳ ಕಷ್ಟ ಆಗ್ತದೆ. ಸೊ ನಾನೇ ಇದ್ದೇನೆ, ನಾನೇ ಅನುಭವ ಅಂತ. ಮತ್ತೆ ಈ ಅನುಭವಗಳನ್ನು ಬೆರಳೆಣಿಕೆಯ ಜನಗಳ ಜೊತೆಗೆ ನಾನು ಹೇಳಿಕೊಂಡದ್ದು. ಇಲ್ಲಿಯ ತನಕ ಕಟ್ಟಿಕೊಂಡ ಹೆಂಡತಿ ಆಗಲಿ ಅಥವಾ ಒಡಹುಟ್ಟಾಗಲಿ ಅಥವಾ ನನ್ನ ಪರಮಾಪ್ತ ಸ್ನೇಹ ವಲಯಗಳೇ ಆಗಲಿ, ರಾಯರ ಸೀಕ್ರೆಟನ್ನು ನಾನು ತುಂಬ ಶೇರ್ ಮಾಡಿದ್ದು ತುಂಬ ವಿರಳ. ನನ್ನನ್ನು ನೋಡಿ ರಾಯರು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತೇನೆ, ಒಂದು ವರ್ಡ್ನಲ್ಲಿ ಉತ್ತರ. ಯಾಕೆ ಅಂತಂದರೆ
ಈ ಕ್ಷಣವೂ ಅದೇ ರೀತಿಯ ಅನುಭವಗಳಾಗುತ್ತಾ ಇದ್ದಾವೆ. ಅದು ಬಿಡಿ, ಅದೊಂದು ಮಜಲು. ಹಾಗಾಗಿ ಅವರು ನಮ್ಮನ್ನ ಕ್ಯಾರಿ ಮಾಡಿದ ರೀತಿ ಉಂಟು ನೋಡಿ, ಅಲ್ಲಿಯೇ ನಿಮಗೆ ಗೊತ್ತಾಗ್ತದೆ ರಾಯರೇನು ಅಂತ. ನನ್ನನ್ನು ಕ್ಯಾರಿ ಮಾಡಿದ್ದು ಉಡುಪಿಯಿಂದ ಅಲ್ಲಿಗೆ, ಅಲ್ಲಿಂದ ಮತ್ತೆ ಇಲ್ಲಿ ಕಳಿಸಿದಾಗ ಅದು 3 ಕಡೆಯಲ್ಲಿ ಯಾಕೆ, ಇದರ ನಡುವೆ ಮಧ್ಯದಲ್ಲಿ 1-2 ವರ್ಷಗಳ ಕಾಲ ಕಲ್ಕತ್ತಾವನ್ನು ಬಿಟ್ಟು ಉಡುಪಿಗೆ ಬಂದಾಗಲೂ ಕೂಡ ನನ್ನ ವೃತ್ತಿ ಆರಂಭ ಅಂದರೆ ಜ್ಯೋತಿಷ್ಯದಲ್ಲಿ ನಿಮಗೆ ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಜಾತಕಾದಿಗಳನ್ನು ನೋಡುವುದು ಒಂದು ಪಾರ್ಟ್. ಅದನ್ನು ಹೊರತುಪಡಿಸಿದಂತೆ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಆಯಾಮದ ಗಮಿಸುವ ಪ್ರಕ್ರಿಯೆಗಳಿದ್ದಾವೆ. ಅದನ್ನ ತಾಂಬೂಲ ಪ್ರಶ್ನೆ, ಸ್ವರ್ಣ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ಈ ರೀತಿಯಲ್ಲಿ, ಮತ್ತೆ ಲಗ್ನ ಪ್ರಶ್ನೆ ಅಂತೆಲ್ಲ. ಇದು ಕೇರಳ ಪ್ರಾಂತ್ಯದಲ್ಲಿ ಅಧಿಕವಾಗಿ ಕಾಣಿಸ್ತದೆ. ಅಲ್ಲಿಂದ ಅಧ್ಯಯನ ಮಾಡಿಕೊಂಡು ನಮ್ಮ ಕರಾವಳಿಯ ಭಾಗದಲ್ಲಿಯೂ ಕೂಡ, ಅಂದ್ರೆ ಪೂರ್ವ ಇತಿಹಾಸಗಳನ್ನ, ಒಂದು ಕುಟುಂಬದ ಇತಿಹಾಸ ಅಥವಾ ಒಂದು ಕ್ಷೇತ್ರದ ಇತಿಹಾಸಗಳನ್ನ ನಾವು ಗಣನೆ ಮಾಡಬೇಕು ಅಂತಂದ್ರೆ ಈ ಪ್ರಶ್ನಾ ಪ್ರಕ್ರಿಯೆಯನ್ನ ಮಾಡ್ತೇವೆ. ಈ ಪ್ರಶ್ನೆಯನ್ನ ನಾನು ಆರಂಭದಲ್ಲಿ, ಅಂದ್ರೆ ಕವಡೆ ನನ್ನ ಕೈಗೆ ಕೊಟ್ಟ ಗುರುಗಳು, ನಾನು ಆರಂಭದಲ್ಲಿ ಕವಡೆಯನ್ನ ತಿರುಗಿಸಿದ ಜಾಗ ಅದು ಕೂಡ ನನ್ನ ಹುಟ್ಟು ಊರಿನ ಒಂದು ರಾಯರ ಮಠ. ಅದು ಕೂಡ ನಾನು ಕಲ್ಕತ್ತಾದಿಂದ ಬರುವ 1-2 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಮಠ ಆಗಿತ್ತು. ಅದು ಹೊಸ ಮಠ. ಅವರೊಂದು ದಿವಸ ಫೋನ್ ಮಾಡಿ ಕರೀತಾರೆ, ನಕ್ಷತ್ರಿಗಳೇ, ನೀವು ಮನೆಯಲ್ಲಿ, ನಮ್ಮ ಮನೆ ಹೇಳಿದರೆ ಅದು ಹಳ್ಳಿ, ವಿಲೇಜ್ ಅದು, ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಹೇಳುವುದಕ್ಕಿಂತ ನಮ್ಮ ಮಠದಲ್ಲಿ ಬಂದು ಕೂತ್ಕೊಂಡು ಪ್ರಶ್ನೆ ಹೇಳಿ ಅಂತ ಒಂದು ಕರೆ ಕೊಡ್ತಾರೆ. ಅಲ್ಲಿ ಆ 1.5-2 ವರ್ಷಗಳ ಕಾಲ ಆ ಸ್ಥಳದಲ್ಲಿ ಕೂತು ರಾಯರ ಸಾನ್ನಿಧ್ಯದಲ್ಲಿಯೇ ನನಗೆ ಜ್ಯೋತಿಷ್ಯವನ್ನ ಹೇಳುವಂತಹ ಒಂದು ಅವಕಾಶಗಳು ಆರಂಭ ಆಯಿತು. ಇವತ್ತಿಗೂ ಕೂಡ ರಾಯರ ಸಾನ್ನಿಧ್ಯವನ್ನ ಹೊರತುಪಡಿಸಿ ನಾನೆಲ್ಲೂ ಪ್ರಶ್ನೆ ಹೇಳೋದು ಇಲ್ಲ. ಆ ಥರದ ಒಂದು ಮನಸ್ಥಿತಿ, ಆ ಥರದ ಒಂದು ಜೀವನ ಪದ್ಧತಿಯನ್ನ ಇಟ್ಕೊಂಡು ಬಂದಿರುವಂಥದ್ದು. ಒಟ್ಟಾರೆಯಾಗಿ ನೀವು ಯಾವುದೇ ಕಡೆಗೆ ಹೋದ್ರೂ ಕೂಡ ರಾಯರಿಲ್ಲದೆ ಬದುಕಿಲ್ಲ ಹೇಳುವಂತಹ ಪರಿಸ್ಥಿತಿ. ತುಂಬಾ ಬಾರಿ ಈ ಸ್ಥಳದಿಂದ ನಾನು ಡಿಸ್ಕನೆಕ್ಟ್ ಆಗಬೇಕು ಅಂತ ಮಾನಸಿಕವಾಗಿ ಪ್ರಯತ್ನ ಪಟ್ಟಿದ್ದೆ. ಇವತ್ತು ನಾನೇನು ಮಹಾನಗರದ ಅಲ್ಸೂರ್ನಲ್ಲಿ ರಾಯರ ಕ್ಷೇತ್ರದಲ್ಲಿದ್ದೇನೆ, ಅಲ್ಲಿಂದ ಡಿಸ್ಕನೆಕ್ಟ್ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ ಮಾನಸಿಕವಾಗಿ. ಬಟ್ ಅದು ಸಾಕಾರ ಆಗಲಿಲ್ಲ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಡೆಸ್ಟಿನೇಷನ್ ವೇರ್ ಅಂತ ಹೇಳುವಂತಹದ್ದನ್ನ ನಿರ್ಣಯ ಮಾಡಿಕೊಳ್ಳಿಲ್ಲ. ರಾಯರು ಕೂಡ ಇನ್ನು ನಿರ್ಣಯ ಮಾಡಲಿಲ್ಲ ಅಂತ ಅನ್ಕೊಳ್ತೇನೆ ನಾನು. ನನಗೊತ್ತಿಲ್ಲ, ನಾನು ಮಾನಸಿಕವಾಗಿ ನಿರ್ಣಯ ಮಾಡಲಿಲ್ಲ. ಬಟ್ ರಾಯರು ಕೂಡ ಅವರು ನನಗೆ ಇನ್ನೊಂದು ಡೆಸ್ಟಿನೇಷನ್ ಯಾವುದು ಅಂತ ನಿರ್ಣಯ ಮಾಡಿದ ಹಾಗಿಲ್ಲ. ಹಾಗಾಗಿ ಇನ್ನೂ ಕೂಡ ಇಲ್ಲಿಯೇ ಇದ್ದೇನೆ ಅಂತ ಅಂದ್ಕೊಳ್ತೇನೆ ನಾನು. ಬಹಳ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಗುರುಗಳ ಇತ್ತೀಚೆಗೆ ಸಾಮಾನ್ಯವಾಗಿ ಬೇರೆ ದೇವರ ಆರಾಧನೆಯನ್ನು ಕೂಡ ಜನಗಳು ಮಾಡ್ತಾರೆ. ಆದರೆ ಹೆಚ್ಚಾಗಿ ಎಲ್ಲ ಕಡೆಗಳಲ್ಲೂ ಕೂಡ ರಾಯರಿದ್ದಾರೆ ಅನ್ನುವಂಥದ್ದೇ ನಾವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾನಲ್ಲಾಗಿರಬಹುದು, ಹೆಚ್ಚಾಗಿ ವೆಹಿಕಲ್ಗಳ ಮೇಲಾಗಿರಬಹುದು ನೋಡಿರ್ತೀವಿ. ಏನಿದರ ವಿಶೇಷ ಅಂತ? ರಾಯರಿದ್ದಾರೆ ಹೇಳುವಂತ ಪದಪ್ರಯೋಗ ಏನಿದೆ, ಇದೊಂದು ಭಾವದಲ್ಲಿ ಆ ಏನು ಬೀಜವಾಗಿ ಇರಬೇಕಾದಂತ ಪದ ಅಂತ ಅಂದ್ಕೊಳ್ತೇನೆ ನಾನು. ಅಂದ್ರೆ ಜನಸಾಮಾನ್ಯರು ಅಂತಂದ್ರೆ ಈ ವ್ಯವಸ್ಥೆಯಲ್ಲಿ ಎಲ್ಲ ಮಹಾನ್ ಅಧ್ಯಾತ್ಮ ಜ್ಞಾನವನ್ನ ಹೊಂದಿದವರೇ ಇದ್ದಾರೆ ಅಂತ ನಾವು ಭಾವಿಸ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಮಾಡುವ ಆಳವಾದಂತಹ ಭಕ್ತಿಯ ಭಾವವನ್ನ ಇನ್ಯಾರಿಂದಲೂ ನಾನು ನಿರೀಕ್ಷೆ ಮಾಡೋದೇ ಇಲ್ಲ, ಮಾಡಬಾರ್ದು ಕೂಡ. ಯಾಕಂತಂದ್ರೆ ಆ ಒಂದು ಆಳವಾದಂತಹ ಭಾವಕ್ಕೆ ಹೋಗುವ ಸಾಮರ್ಥ್ಯ ಎಲ್ಲ ಜೀವಿಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಾಮಾನ್ಯ ಭಕ್ತರಿಗೆ ಒಂದು ಸರಕು ಬೇಕು. ಅಂದ್ರೆ ಏನೋ ಒಂದು ಮಾಡ್ಲಿಕ್ಕೆ, ಭಕ್ತಿ ಮಾಡ್ಲಿಕ್ಕೋ ಅಥವಾ ಏನೋ ಒಂದು ಮಾಡ್ಲಿಕ್ಕೆ ಒಂದು ವಸ್ತು ಬೇಕು. ಆ ವಸ್ತುವಾಗಿ ಈ ಒಂದು ಪದವನ್ನ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ತೇನೆ. ಅಂದ್ರೆ ನೀವು ಮೈಂಡ್ ಅಲ್ಲಿ ಪ್ರಿಪೇರ್ ಆಗದೇ ಇದ್ದಾಗ ಯಾವುದೇ ಕೆಲಸಗಳಾಗಲಿ, ಅದು ಭಕ್ತಿ ಮಾಡೋದಾದ್ರೂ ಅಷ್ಟೇ ಅಥವಾ ಇನ್ನಿತರ ಯಾವುದೇ ಕೆಲಸಗಳನ್ನ ಮಾಡೋದಾದ್ರೂ ಅಷ್ಟೇ, ಸೊ ನೀವು ಮಾನಸಿಕವಾಗಿ ರೆಡಿ ಆಗದೇ ಇದ್ರೆ ಆ ಕೆಲಸ ಆಗೋದೇ ಇಲ್ಲ ಅಂತ. ಹೌದು, ಅಪೂರ್ಣ ಅದು. ಹಾಗಾದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯನ್ನ ರಾಯರ ಕಡೆಗೆ ಗಮನ ಕೊಡುವಲ್ಲಿ ಆತನಿಗೇನೋ ಒಂದು ಪ್ರಿಪರೇಷನ್ ಬೇಕಲ್ಲ. ಆ ಪ್ರಿಪರೇಷನ್ನ ಪದಗಳಾಗಿ ಇದನ್ನ ಕೊಡ್ಬೋದು ನೀವು.
ರಾಯರಿದ್ದಾರೆ ಅನ್ನುವ ಭಾವವನ್ನು ಕೊಡಬಹುದು. ಎಸ್, ಅದೇ ಇವತ್ತಿನ ಸೋಷಲ್ ಮೀಡಿಯಾ ಯುಗಗಳು ಅಥವಾ ಬೇರೆ ಬೇರೆ ಪ್ರಚಾರ ಮಾಧ್ಯಮಗಳು, ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ, ಎರಡೂ ಆಗ್ತದೆ. ಸೊ ಒಂದಷ್ಟು ಒಳ್ಳೆಯದಾಗಿದ್ದಕ್ಕೆ ಸಂತೋಷ ಪಡುವಂಥದ್ದು, ಕೆಟ್ಟದ್ದಾಗಿದ್ದಕ್ಕೆ ಇದಾಗದೇ ಇರುವ ಹಾಗೆ ಹೇಗೆ ನೋಡಿಕೊಳ್ಳುವುದು ಅಂತ ಪ್ರಯತ್ನ ಮಾಡಬಹುದು ನಾವುಗಳಷ್ಟೇ. ಸೊ ಈ ರೀತಿಯಲ್ಲಿ ಜನಸಾಮಾನ್ಯರನ್ನು ರೆಡಿ ಮಾಡಲು ಸುಗವಾಗಿ ಯಾರೋ ಒಬ್ಬ ಒಳ್ಳೆ ಮನಸ್ಥಿತಿಯ ವ್ಯಕ್ತಿಯಿಂದ ಹುಟ್ಟಿದ ಪದ ಆಗಿರಬಹುದು ಅಂತ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದೊಂದು ಸ್ಲೋಗನು ಮಂತ್ರಾಲಯದಿಂದಲೇ ಹೊರಗೆ ಬಂದಿದೆ ಅಂತಲೂ ಕೂಡ ಸುದ್ದಿಗಳಿದ್ದಾವೆ. ಸೊ ಗೊತ್ತಿಲ್ಲ ನನಗೆ. ನಾನಿದನ್ನು ಕೇಳಿದ್ದು ಬಹಳ ಶಾರ್ಟ್, ಇತ್ತೀಚಿನ ಮತ್ತೆ ಬಂದದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ. ಒಂದು ಭಾವನೆಯನ್ನ ಗಟ್ಟಿಗೊಳಿಸಿಕೊಳ್ಳುವಲ್ಲಿ ಅಥವಾ ಭಾವನೆಯನ್ನ ಉಂಟುಪಡಿಸಿಕೊಳ್ಳುವಲ್ಲಿ ಈ ಥರದ ಒಂದಷ್ಟು ಶಬ್ದಗಳು ನಮಗೆ ಉಪಕಾರಿ. ಈಗ ಉದಾಹರಣೆಗೆ ಯಾರೋ ಹಾಕ್ಕೊಂಡಿದ್ದಾರೆ ಈ ಹೆಸರನ್ನ, ಸರಿ ಏನಕ್ಕೆ ಹಾಕ್ಕೊಂಡಿರ್ಬೋದು ಅಂತ ಮೈಂಡಲ್ಲಿ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತದೆ. ಹೋ, ರಾಯರನ್. ಇವತ್ತು ಉದಾಹರಣೆಗೆ ನಮ್ಮ ದೇಶದಲ್ಲಿ ರಾಯರ ಭಕ್ತರ ಸಾಲಿನಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಅವರನ್ನ ಆರಾಧನೆ ಮಾಡುವುದು ಒಂದಷ್ಟು ಧಾರ್ಮಿಕ ಮಾನಸಿಕತೆ ಇರುವಂಥವರಿಗೆ ಅವರ ಆರಾಧನೆ ಆದರ್ಶ ಆಗ್ತದೆ. ಅವರು ಅವರೇ ರಾಯರನ್ನ ನಂಬುತ್ತಾರಾ, ಸೊ ನಾವು ಹೋಗೋಣ, ನಮಗೊಂದು ಅನುಭವ ಬರ್ತದೆ. ಹಾಗೆ ಈಗ ನಾನೇನು ರಾಯರ ಬಗ್ಗೆ, ರಾಯರನ್ನ ನಮ್ಮ ಶಬ್ದಗಳಿಂದ ಅಥವಾ ಅವರ ಬದುಕಿನ ದಾರಿಗಳಿಂದ ಅವರನ್ನ ದೊಡ್ಡ ದೊಡ್ಡ ವ್ಯಕ್ತಿಯಾಗಿ ಹೇಳುವ ಖಂಡಿತ ಅಗತ್ಯತೆಗಳು ಇಲ್ಲ. ಇದು ಸ್ಪಷ್ಟ ನಿಲುವು. ನಮ್ಮ ಪ್ರಾರಬ್ಧದ ಫಲಗಳಿಗೆ ಅನುಗುಣವಾಗಿ ಅವರು ನಮ್ಮ ಬದುಕಿನಲ್ಲಿ ಸಿಗುತ್ತಾರೆ, ಅವರ ಅನುಗ್ರಹ ನಮ್ಮ ಬದುಕಿಗೆ ಆಗುತ್ತದೆ, ನಮ್ಮ ಬದುಕು ಸಾರ್ಥಕತೆಯಲ್ಲಿ ಎಂಡಾಗ್ತದೆ ಅಂತ ಪ್ರಾಮಾಣಿಕವಾಗಿ ನಾನು ಕಂಡುಕೊಂಡಂತಹ ಅನುಭವ ಸತ್ಯ. ಯಾಕೆಂತಂದರೆ ಅವರನ್ನು ನಾವೇನೋ ದೊಡ್ಡ ವ್ಯಕ್ತಿ ಅಂತ ಹೇಳಿಬಿಟ್ಟು ಆಗಬೇಕಾದಂತಹ ಗುರುಗಳು ಅವರಲ್ಲವೇ ಅಲ್ಲ. ಅವರ ಬದುಕಿನ ವೃತ್ತಾಂತವನ್ನು ಕಂಡಾಗ ಏನಾದರೂ ಕೊಡುವ ಒಂದು ಜೀವನವನ್ನು ನಡೆಸಿದ್ದಾರೆ ಹೊರತು ಏನನ್ನು ಯಾರಿಂದಲೂ ಪಡೆಯುವ ಜೀವನವನ್ನು ಅವರು ನಡೆಸಲಿಲ್ಲ. ಇಲ್ಲಿ ರಾಯರು. ಹಾಗಾದರೆ ಕೊಡುವವರಿಗೆ ನಾವು ಅವರನ್ನು ದೊಡ್ಡದು ಮಾಡಿ ಏನೋ ಕೊಡಿಸ್ತೇವೆ ಅಂತ ಹೊರಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಹಾಗಾಗಿ ರಾಯರು ಅಂತ ಹೇಳುವಂತಹ ವ್ಯವಸ್ಥೆ ಅಂತ ಬಂದಾಗ ಅವರನ್ನು ನಾವು ಏನು ಕಾಣುವ ದೃಷ್ಟಿಕೋನದಲ್ಲಿ ಭಾವನೆ ಹೇಳುವಂಥದ್ದು ಮುಖ್ಯ ಆಗತ್ಯೇ ಹೊರತು ಇನ್ನೇನಿಲ್ಲ. ಜೊತೆಯಲ್ಲಿ ಸಮಾಜದ ಸಾಮಾನ್ಯ ಜ್ಞಾನವನ್ನು ಹೊಂದಿದಂತಹ ಭಕ್ತರಿಗಾಗಿ ಈ ಒಂದು ಪದ ಬಳಕೆ ಆಗ್ತಾ ಇದೆ, ಪದ ಹುಟ್ಟಿಕೊಂಡಿದೆ ಅಂಥವರಿಗೆ ಇಂತಹ ಶಬ್ದಗಳು ಪ್ರೇರಣೆ ಮಾಡುವುದರ ಮೂಲಕ ಒಂದಷ್ಟು ಅವ್ರ ಕೈಯಿಂದ ಕೆಲಸಗಳನ್ನು, ಧಾರ್ಮಿಕ ಜೀವನವನ್ನು ನಡೆಸುವಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿಸಬಹುದೇನೋ ಅಂತ ಹೇಳುವಂಥದ್ದು ನನ್ನ ಭಾವನೆ. ಒಟ್ಟಾರೆಯಾಗಿ ಏನು ಅಪರಾಧ ವ್ಯವಸ್ಥೆ ಅಂತೂ ಖಂಡಿತ ಅಲ್ಲ. ನಡೀಲಿ, ರಾಯರ ಅನುಭವಗಳು ಎಲ್ಲರಿಗೂ ಸಿಗಲಿ ಅಂತ ನಾವು ಆಶಿಸಬಹುದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.